ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ ಅಂತ ಚಾನಲ್. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಿಮ್ಗೆ ಹೇಳಿದಲ್ಲ, ಕಾಲಿಫ್ನಾಥ್ ಮಂದಿರಕ್ಕೆ ಹೋಗೋಕಲ್ಲ ನಿಮ್ಗೆ ನನ್ನ ದುಡಿಯೋ ಒಂದು ಸ್ಕೀಮ್ ಆಗ್ಯದ. ನಾನು ರೊಕ್ಕ ಗಳಿಸೀನಿ ಹೀಗೆಲ್ಲ ಅಂದಾಗ ನನ್ನ ಫ್ರೆಂಡ್ಸ್ ಅದೆಲ್ಲರೂ ಈಗ ಕೇಳ್ತಾರೆ, ಏನಪ್ಪ ನೀ ಹೆಂಗೆ ತೆಗ ಹೊಡೆದಿ, 1000 ರೂಪಾಯಿ ಹೆಂಗೆ ಗಳಿಸ್ದಿ ಅಂತ ಕೇಳ್ತಾರೆ. ಸೊ ಅದ್ರ ಬಗ್ಗೆ ನಿಮ್ಗೆ ವಿಡಿಯೋ ಮಾಡಿ ಹೇಳ್ತಾ ಇದ್ದಿದ್ದೀನ. ಸೊ ಈ ವಿಡಿಯೋ ಅದ್ರ ಸರಿಗೆ ಸ್ಪೆಷಲ್ ಅದ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅವರು ಜಾಬ್ ಬೇಕಂತ ಕೇಳಿದ್ರು. ನಂಗೆ ಅನಿಸ್ತು ಜಾಬ್ ಅದ್ರ ಈಗ ಆನ್ಲೈನ್ ಜಾಬ್ ಎಲ್ಲ ಫ್ರಾಡ್ ಆಗೋದು, ಎಲ್ಲ ಸ್ಕೀಮ್ ಆಗೋದು ಎಲ್ಲ ಗೊತ್ತದ. ಆನ್ಲೈನ್ ಈಗ ಯಾರಿಗೂ ಫೋನ್ ಹಚ್ಚಗಳಿಗೆ 100 ಸಲ ಅದೇ ಹೇಳ್ತದ. ಅನ್ನೋನ್ ನಂಬರ್ಲಿ ಫೋನ್ ಬರ್ತಿರ್ತಾವ, ವಿಡಿಯೋ ಕಾಲ್ ಬರ್ತಿರ್ತಾವ, ಎಚ್ ಸ್ಕ್ಯಾಮ್ ಇರ್ತದ, ಹಾಗೆ ಇರ್ತಾವಂದು. ಹಾಗೆ ನಾವು ವಾಟ್ಸಪ್ನಾಗ ಮೆಸೇಜ್ ಬಂದಿತ್ತಲ್ಲ ಜಾಬ್ ಬೇಕು. ನಾ ಅಂದ ಯಾವ ಥರದ ಜಾಬ್ ಅಂತ ಮೊದಲೊಂದ್ಸಲ ನಾನು ದುಡಿ ಹಿಂಗೆ ಆಗಿತ್ತು. ಬಟ್ ನಾ ರೊಕ್ಕ ಏನು ನನ್ನ ತಲೆಗಿರಲಿಲ್ಲ, ಎಲ್ಲ ಗೊತ್ತದ, ಎಲ್ಲ A to Z ನಂತು ಸ್ಕೀಮ್ ಬಗ್ಗೆ ಎಲ್ಲ 100 ಲಪಡ ಮಾಡೇ ಬಿಟ್ಟಿನಿ. ಹಂಗೆ ಈ ಸ್ಕೀಮ್ ಬಂದರೆ ರಿವ್ಯೂ ಕೊಟ್ಟರೆ ನಿಮ್ಗೆ ರೊಕ್ಕ ಬರ್ತಾವೆ. ಅಂದ್ರೆ ಒಂದು ರಿವ್ಯೂಗೆ 250, ಇಲ್ಲ ನೀವು ಮುಂದೆ ಹೋಗೋದು ರೊಕ್ಕ ಕಮ್ಮಿ ಆಗ್ತಾವೆ. ಬಟ್ ನೀವು ಏನೋ ಪರ್ಚೇಸ್ ಮಾಡೋದು ಹಿಂಗೆ ಏನೋ ಇರ್ತಾವ, ಒಂದು ಪ್ರೊಸೀಜರ್ ಅದ, ಅದೆಲ್ಲ ಮೊದಲೇ ಚೆಕ್ ಮಾಡಿ ಇಟ್ಟಿದ. ಹಂಗೆ ಇವ್ರು ಏನು ಮಾಡಿದ್ರು, ಓಕೆ ಈಗ ಅನ್ನಿಸ್ತು 250 ಒಂದು ರಿವ್ಯೂ ಡೈರೆಕ್ಟ್ ಒಂದು ಏನು 3 ಸ್ಟಾರ್ ಕೊಟ್ರೆ 500 ಬರ್ತಾವೆ ಒಂದು ಗೊತ್ತಿತ್ತು, 250 ಬರ್ತಾವೆ ಅಂತ ಗೊತ್ತಿತ್ತು. ಹಂಗೆ ಇರ್ಲಾಕಂದು ಏನು ಮಾಡ್ದೆ, ನಂಗೆ ಬೇಕಿದೆ ನಾವು ರಿವ್ಯೂ ಕೊಡ್ತೀನಿ, ನಂಗೆ ಜಾಬ್ದಾಗ ಏನು ಮಾಡ್ತೀನಿ ನಾನು. ಅವ್ರು ಏನು ಮಾಡ್ತಾರೆ, ವಾಟ್ಸಪ್ಲಿ ಏನು ಮಾಡ್ತಾರೆ, ಒಂದು ಲಿಂಕ್ ಅಂದ್ರೆ ಟೆಲಿಗ್ರಾಮ್ ಅದಂಗೆ ಕೇಳ್ತಾರೆ. ಸೊ ಟೆಲಿಗ್ರಾಮ್ ಇತ್ತಂದ್ರೆ ಏನು ಮಾಡ್ತಾರೆ, ಟೆಲಿಗ್ರಾಮ್ ಡೈರೆಕ್ಟ್ ಟೆಲಿಗ್ರಾಮ್ ಒಂದು ID ಕಳಿಸ್ತಾರೆ. ಟೆಲಿಗ್ರಾಮ್ದಾಗ ID ಸರ್ಚ್ ಮಾಡಿರಿ, ID ಹೈ ಕಳಿಸ್ರಿ. ಅಲ್ಲಿ ಹೈ ಕಳಿಸಿದ್ರೆ ಅಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ ನಿಮ್ಗೆ. ಆ ಪ್ರೊಸೀಜರ್ ತಕ್ಕಂತ ನೀವು ಮುಂದೆ ಹೋಗ್ರಿ, ನಿಮ್ಗೆ ಪಾಯಿಂಟ್ಸ್ ರಿವ್ಯೂ ಎಲ್ಲ ಸಿಗ್ತಾವ ಅಂತ ಹೇಳ್ತಾರೆ. ನಾ ಏನು ಮಾಡ್ದೆ, ನಂಗೆ ಗೊತ್ತೇ ಅದ ಆಲ್ರೆಡಿ ಎಲ್ಲ ಸ್ಕೀಮ್ ಗೌಂಟವ ಎಲ್ಲ ನಂಗೆ ಗೊತ್ತೇ ಅದ. ಸೊ ನಾ ಏನು ಮಾಡ್ದೆ, ಹೋಗ್ಲಿ ನೋಡಮ್ ಹೆಂಗೆ ಆಗ್ತದೆ ನೋಡಮ್. ID ಕೊಟ್ಟರು ವಿಡಿಯೋ ಸ್ಕ್ರೀನ್ದಾಗ ನೀವು ನೋಡ್ಬೋದು. ಈಗ ಡೈರೆಕ್ಟ್ ಹೇಳೋದ್ರಿಂದ ನಾನು ಡೈರೆಕ್ಟ್ ತೋರಿಸ್ಬಿಡ್ತೀನಿ ಸ್ಕ್ರೀನ್ ಮೇಲೆ. ಸ್ಕ್ರೀನ್ದಾಗ ನೋಡ್ರಿ ನೀವು, ಈ ಥರ ಹಾಯ್ ಬರ್ತದ, ಅಂದ್ರೆ ಹೆಲೋ ಹವಾರಿ ಒಂದು ಇರ್ತದೆ. ನಾವೇ ಹೂವಾರಿಂದ ಆಗದ. ಈಗ ವಾಟ್ಸಪ್ನಾಗ ಈಗ ಅವ್ರು ಇಂಗ್ಲೀಷ್ದಾಗ ಚಾಲು ಮಾಡಿದ್ರು ನಂಗೆ ಹೇಳಕ್ಕೆ, ಈ ಥರ ಅದ, ಹಿಂಗೆ ರಿವ್ಯೂ ಕೊಟ್ಟರು 3 ಸ್ಟಾರ್ ಕೊಟ್ಟರು ಹಿಂಗೆ ಪಾಯಿಂಟ್ಸ್ ಬರ್ತವೆ. ಹಿಂಗೆ ನಾವೇ ಒಂದು ಸಲ ಟ್ರೈ ಮಾಡ್ತದೆ. ಅವ್ರು ಟೆಲಿಗ್ರಾಮ್ ಲಿಂಕ್ ಕಳಿಸ್ತಾರೆ. ಹಂಗೆ ಟೆಲಿಗ್ರಾಮ್ ಡೈರೆಕ್ಟ್ ಇಲ್ಲಿ ಶೇರ್ ಮಾಡೋದು. ಸೊ ಈಗ ಕಂಗ್ರಾಚುಲೇಷನ್, ನೀವೆಲ್ಲ ಜಾಯ್ನ್ ಆಗಿರಿ ನಿಮ್ಗೆ ಏನಾರು ಹೇಳ್ತಾರೆ. ನಿಮ್ದು ಇದು ಅಡ್ರೆಸ್ ಅಂದ್ರೆ ಬ್ಯಾಂಕ್ ಅಕೌಂಟ್ ನಂಬರ್, ನಿಮ್ದು ಹೆಸರು, IFSC ಕೋಡ್ ಹಿಂಗೇನು ಕೇಳ್ತಾರೆ. ಯಾಕಂದ್ರೆ ನಿಮ್ಗೆ ರೊಕ್ಕ ಕಳಿಸ್ಬೇಕಂದ್ರೆ ಅವ್ರು ಏನೋ ಒಂದು ಬೇಕಲ್ಲ, ನಮಗೆ ಭರೋಸೆ ತೋರಿಸ್ಬೇಕಲ್ಲ, ನಮಗೆ ನಾವು ಖರೆಯದಪ್ಪ ರಿಯಲ್ ಹಿಂಗೆ ಅನಿಸ್ಬೇಕಂದು ಒಂದು ಪ್ಲ್ಯಾನ್ ಮಾಡ್ತಾರೆ. ಇದು ಅದೇ ಥರ ಈಗ ಟೆಲಿಗ್ರಾಮ್ ರಿವ್ಯೂ ಸ್ಟಾರ್ಟ್ ಮಾಡ್ತಾರೆ. ಏನು ಮಾಡ್ತಾರೆ, ಫಸ್ಟಿಗೆ ಒಂದು ದಿನಕ್ಕೆ 20 ರಿವ್ಯೂ ಇರ್ತಾವೆ. ಅಂದ್ರೆ 20 ರಿವ್ಯೂ ಕೊಟ್ಟಂದ್ರೆ ಒಂದು ರಿವ್ಯೂಗೆ ಒಂದು ಹಿಂಗೆ ಪಾಯಿಂಟ್ಸ್ ಹಿಂಗೆ ರೊಕ್ಕ ಇರ್ತಾವೆ. ಹಂಗೆ ನಾ ಏನು ಮಾಡ್ದೆ, ಓಕೆ ನೋಡೋಣ. ನಾ ಸದ್ಯಕ್ಕೆ ಬಿಸಿ ಇದ್ದ ಅವಾಗಿನ, ಸದ್ಯಕ್ಕೆ ಅಲ್ಲಿ ಅಂದ್ರೆ ಎಲ್ಲೋ ಹೊರಗಿದ್ದು ಮುಂಬೈದಾಗಿದ್ದು ನಾ ಮುಂಬೈದಾಗಿದ್ದ. ಸೊ ಅದ್ರ ಸಲಕ್ಕೆ ನಂಗೆ ಅದು ಸ್ವಲ್ಪ ಕೆಲಸದಾಗಿದ್ದಂದು ನಾ ಬಿಸಿ ಇದ್ದೀನಿ. ನಾ ಇದು ಮಾಡ್ತೀನಿ ಅಂತ ನಿಮ್ಗೆ ರಿಪ್ಲೈ ಕೊಡ್ತೀನಿ. ಅವಾಗ ನಾವು ಇದು ಮಾಡಾಕತ್ರಿಂದ ಒಂದು ತಾಸು ಬಿಟ್ಟು ನಾ ಏನು ಮಾಡ್ದೆ, ರಿಪ್ಲೈ ಹಾಕಿದವ್ರಿಗೆ ಹಾಯ್ ಅಂತ ಹಾಕ್ದೆ. ಹಾಯ್ ಹಾಕೋಣ ಅವ್ರು ಹೇಳ್ತಾರೆ, ಅದು ರಿವ್ಯೂ ಒಂದು ಇದು ಕಳಿಸ್ತಾರೆ, ಒಂದು ಲಿಂಕ್ ಕಳಿಸ್ತಾರೆ, ಒಂದು ಹೋಟೆಲ್ದು, ಇಲ್ಲ ಒಂದು ಹೋಟೆಲ್, ಒಂದು ಲಾಡ್ಜ್, ಒಂದು ಬಿಲ್ಡಿಂಗ್, ಎದ್ರ ಬಗ್ಗೆ ಒಂದು ಹಿಂಗೆ ಇರ್ತಾವೆ. ಅವ್ರ ಪ್ಲ್ಯಾನೇ ಹೆಂಗೆ ಇರ್ತದೆ, ರಿವ್ಯೂ ಕೊಡೋದು ಇರ್ತದೆ. ಸೊ ಏನು ಮಾಡ್ತಾರೆ, ರಿವ್ಯೂ ಹಾಕಕ್ಕೆ ರಿವ್ಯೂ ಕೊಟ್ಟು ಒಂದು ಲಿಂಕ್ ಕಳಿಸ್ತಾರೆ. ಲಿಂಕ್ ಗೂಗಲ್ ಮ್ಯಾಪ್ ಲಿಂಕ್ ಕಳಿಸ್ರಂಗೆ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗಿ ರಿವ್ಯೂ ಕೊಟ್ಟು 3 ಸ್ಟಾರ್ ಕೊಟ್ಟು ಅದು ಸ್ಕ್ರೀನ್ಶಾಟ್ ಏನು ಮಾಡೋದಂದ್ರೆ ಇವ್ರಿಗೆ ಕಳಿಸೋದು, ಇವ ಟೆಲಿಗ್ರಾಮ್ದಾಗ ಅವ್ರಿಗೆ ಕಳಿಸೋದು. ಅವ್ರು ಏನು ಮಾಡ್ತಾರೆ, ಫಸ್ಟ್ ರಿವ್ಯೂನಾಗ 250, ಸೆಕೆಂಡ್ ರಿವ್ಯೂಗೆ 250 ಪಾಶಿ, ಮತ್ತು 3ನೇ ರಿವ್ಯೂಗೆ ಒಂದು ಕೊಟ್ಟ 250, ಏನಿಲ್ಲ ಅಂದ್ರೆ 750 ರೂಪಾಯಿ ಅಲ್ಲೇ ಕಳಿಸ್ದ. ಒಂದೇ ಸಲಕ್ಕೆ 750 ರೂಪಾಯಿ ಕಳಿಸ್ದ. ಆಸೆ ಈಗ ಅವ್ರಿಗೆ ಏನು ಮಾಡ್ತಾರೆ, ಅವ್ರು ಹಿಂಗೆ ರಿವ್ಯೂ ಕಳಿಸ್ತಾರ, ನಮ್ಗೆ ರಿವ್ಯೂ ಕೊಡ್ತೀವಿ, ನಾವು ರೊಕ್ಕ ಕಳಿಸ್ತಾರೆ. ನಮ್ಗೆ ಒಳಗೆ ಫೀಲ್ ಬರ್ತದೆ, ನಾವು ಮಸ್ತ್ ನಾವು ರೊಕ್ಕ ಬರ್ತಾವಪ್ಪ ಹಂಗೆ ಬರ್ತಾವಂದು. ಅದ್ರ ಬಗ್ಗೆ ಫಸ್ಟಿಗೆ ತಿಳ್ಕೊಂಡಿದ್ದೆ, ನನಗೆ ಗೊತ್ತಿರ್ತಿಲ್ಲ ಹ್ಯಾಂಗೆ ಅದೊಂದು ಫ್ರಾಡ್ ಇರ್ತಾವಂದು. ಆದ್ರೂ ನಾವು ಬೇಗ ಪ್ಲ್ಯಾನ್ ಮಾಡಿ ಒಂದು ಎಲ್ಲ ಒಂದು 700 ಒಂದು 800 ಗಳಿಸೋರು ಬಲಿ ಬೇಡ ಅಂದು ಪ್ಲ್ಯಾನ್ ಮಾಡಿ ನಾನು ಮಾಡ್ದೆ. ಹೋಲಿ ಕಂಟಿನ್ಯೂ ಅಂದು ಅವು ಏನು ಮಾಡ್ತಾರೆ, ರಿವ್ಯೂ ಮಾಡ್ಕೊತ ಆಮೇಲೆ ಏನು ಮಾಡ್ತದೆ, ಒಂದು ಪರ್ಚೇಸ್ ಮಾಡ್ಕೊಳ್ಳೋದು. ಒಂದು 1000 ರೂಪಾಯಿ ನೀವು ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ಒಂದು 1300 ರೂಪಾಯಿ ನಿಮ್ಗೆ ರಿವ್ಯೂ ಕೊಡ್ತಾರೆ ವಾಪಸ್. ಹಿಂಗೆ ಇರ್ತದೆ ಅದು. ನಂಗೆ ಅನ್ನಿಸ್ತು, ನಂಗೆ ಇವೆಲ್ಲ ರೊಕ್ಕ ಕಟ್ಟೋದು ಮಲ್ಲಿ 500 ರೂಪಾಯಿಗೆ 750 ರೂಪಾಯಿ ಗಳಿಸಿನಿ. ಇದ್ಮೇಲೆ ನಾನು ಡೈರೆಕ್ಟ್ 1000 ರೂಪಾಯಿ ಹಚ್ಬೇಕಂದ್ರೆ 1000 ರೂಪಾಯಿ ಇವ್ರ ಬಳಿ ಗಳಿಸಬೇಕು. ಫಸ್ಟಿಗೆ ಏನು ಮಾಡೋದು, ನಂಗೆ ಇದು ಸದ್ಯಕ್ಕೆ ಬೇಡ, ನಾನು ರಿವ್ಯೂ ಕೊಡ್ತೀನಿ. ಆ ರಿವ್ಯೂ ಮೇಲೆ ನಂಗೆ ಸದ್ಯಕ್ಕೆ ನಮ್ಮ ಬಳಿ ರೊಕ್ಕನೇ ಇಲ್ಲ, ನಾನು ರಿವ್ಯೂ ಕೊಡ್ತೀನಿ. ರಿವ್ಯೂ ಆದ್ಮೇಲೆ ನಂಗೆ ಇದು ಮಾಡಾಕತ್ರ ಅಂದು ನೋಡಿರಿ. ರಿವ್ಯೂ ಈಗ ನೀವು ಇದು ಪರ್ಚೇಸ್ ಮಾಡಿಲ್ಲ ಅಂದ್ರೆ ನೀವು ಡೈರೆಕ್ಟ್ 25 ರೂಪಾಯಿ ಬರ್ತದೆ, ಇಲ್ಲ 50 ರೂಪಾಯಿ ಬರ್ತದೆ. ಹಿಂಗೆ ಅಂದರು ಇರಲಿಕ್ಕೆ ನಡೀತದೆ. ನನಗೆ 50 ರೂಪಾಯಿ ಬರ್ಲಿಕ್ಕಂದಿಲ್ಲ. ಒಮ್ಮೆ 4-5 ರಿವ್ಯೂ, ಒಮ್ಮೆ ಅವ್ರು ಕಳಿಸಿದ್ರು, ಒಂದು 4-5 ಕಳಿಸಿದ್ರು. ನಾವೇ ಈಗ ಕೇಳಿ ಇಲ್ಲಿ ಒಂದೇ ಮೇನ್ ಮಾತೇನಂದ್ರೆ, ರಿವ್ಯೂ ನಾ 1K ಕೊಟ್ಟೀನಿ,
ಆ ಒಂದು ಲಿಂಕ್ ಏನು ಕಳಿಸ್ತಿರೋ ಆ ಲಿಂಕಿಗೆ ಕೊಟ್ಟು ರಿವ್ಯೂ ಕೊಟ್ಟಿನಿ. ಅದು ಸ್ಕ್ರೀನ್ಶಾಟ್ ಏನದಲ್ಲ, ಅದು ಸ್ಕ್ರೀನ್ಶಾಟ್ ಟೈಮ್ಲೇನೇ ಇರ್ತಲ್ಲ, ಮ್ಯಾಲೆ ಸ್ಕ್ರೀನ್ಶಾಟ್ ಹೋದ್ಮೇಲೆ ಮ್ಯಾಲೆ 2-5 ನಿಮಿಷ ಇಲ್ಲ ಚಾರ್ಜಿಂಗ್ ಪಾಯಿಂಟ್ಸ್ ಇವೆಲ್ಲ ಇರ್ತಾವ. ಅವೆಲ್ಲ ಕಟ್ ಮಾಡಿ ಏನು ಮಾಡ್ದ ಅವ್ರಿಗೆ ಎಷ್ಟು ಸಲ ಬಿ ಲಿಂಕ್ ಕಳಿಸ್ಲಾಕ ಆ ಸ್ಕ್ರೀನ್ಶಾಟೇ ಕಳ್ಸೋಕ. ಎಷ್ಟು ಸಲ ಬಿ ರಿವ್ಯೂ ಕಳಿಸ್ಲಾಕ ಅವ್ರು ಅದು ಎದು ಬಿ ಲಿಂಕ್ ಕಳಿಸ್ಲಾಕ. ಇದು ಹೋಟೆಲ್ ಇದೆ ಮಣ್ಣೆ ಇರಲ್ಲ ನಂಗೆ ಗೊತ್ತಿಲ್ಲ. ಅವ್ರು ಎಷ್ಟು ಸಲ ಬಿ ಕಳ್ಸ್ದಾಗ ನಾ ಲಿಂಕ್ ಅದೇನು ಸ್ಕ್ರೀನ್ಶಾಟ್ ಹೊಡೆದಿಲ್ಲ ಅದೇ ವಾಪಸ್ ಕಳ್ತಾವ. ಅದು ಮ್ಯಾಲಿಂದ ಅವ್ರು ನೋಡೋದೇ ಇಲ್ಲ. ಅವ್ರಿಗೆ ಒಟ್ಟು ಏನದ ನಾವು ಸ್ಕ್ರೀನ್ಶಾಟ್ ಕಳಿಸಿರ್ಬೇಕು. ನಾ ಏನು ಮಾಡ್ದ ಹಳೆ ಸ್ಕ್ರೀನ್ಶಾಟ್ ಕಟ್ ಮಾಡಿದ್ರು ಕ್ರಾಪ್ ಮಾಡಿದ್ರೆ ಅದೇ ಕಳ್ಸವ. ಅದರಲ್ಲೇನೆ ಏನಿಲ್ಲ ನಾ 900 ರೂಪಾಯಿ ಆರಾಮ್ ಕಳಿಸಿನಿ. ಲಾಸ್ಟಿಗೆ ಒಂದು 100 ರೂಪಾಯಿ ಉಳಿದಿತ್ತು. 100 ರೂಪಾಯಿ ಉಳಿದ. ಈಗ ಇನ್ನೊಂದು ಅಂದರೆ 100 ರೂಪಾಯಿ ಆದಾಳೆ ಗಟ್ಟೆ ಪೇಮೆಂಟ್ ಸಕ್ಸಸ್ ಆಗ್ತದೆ. ಅಂದ್ರೆ 100 ರೂಪಾಯಿ ಇವತ್ತೊಂದು ದಿನದಾಗ ನೀವು 100 ರೂಪಾಯಿ ಗಳಿತಂದ್ರೆ ಇಟ್ಟೆ ನೀನು ಅಕೌಂಟಿಗೆ ಬರ್ತಾವ. 100 ರೂಪಾಯಿ ಒಳಗೆ 95 ರೂಪಾಯಿ ಹಿಂಗೆ ಗಳಿಸಿದಂದ್ರೆ ನೀನು ಅಕೌಂಟಿಗೆ ಬರಲ್ಲ. ಮರುದಿವ್ಸ ಈಗ ಮತ್ತೆ ನೀವು ಏನಾದ್ರು ರಿವ್ಯೂ ಕೊಟ್ಟಿದ್ರೆ ಅದು 5 ರೂಪಾಯಿ ಕೊಡಿದ್ರೆ 100 ರೂಪಾಯಿ ಆಗ್ತೈತಿ. ಹಿಂಗೆ ನಾನು ಹಂಗೆ 95 ನಿಂತಿತ್ತು. ಸೊ ಇವತ್ತೊಂದು ದಿನ ವೇಸ್ಟ್ ಆಯ್ತು ಅಂತ ತಿಳ್ಕೊಂಡು ಏನು ಮಾಡೋದು, ಮುಂಜಾನೆ ಕೊಟ್ಟಿಲ್ಲ ನೀವು 95 ರೂಪಾಯಿ ಗಳಿಸಿರಿ 100 ರೂಪಾಯಿ ಆದ್ರೆ ನಿಮ್ಮ ಅಕೌಂಟಿಗೆ ರೊಕ್ಕ ಬರ್ತಾವ ಅಂದ್ರು ಅವರು. ಓಕೆ ಇರ್ಲಾಕೆ ಇವತ್ತು ದಿನ ಹೋಯ್ತು ಅಂದಿಲ್ಲ. ಮತ್ತೊಂದಿನ ಪೂರ್ತಿ ನಿಂತು ಬಿಟ್ಟು ಮತ್ತೆ ನಂಗೆ ಗೊತ್ತಿತ್ತು ಅದ್ರ ಬಗ್ಗೆ. ಮತ್ತೆ ಫುಲ್ ಹಿಸ್ಟ್ರಿ ತೆಗೆದೆಲ್ಲ ಚೆಕ್ ಮಾಡೋದಿಲ್ಲ, ಹ್ಯಾಂಗೆ ಫ್ರಾಡ್ ಇರ್ತದೆ ಇಲ್ಲ ಹೆಂಗೆ ಇಡ್ತಾರೆ ಇಲ್ಲ ಹೆಂಗೆ ಗೊತ್ತಾಗ್ತದೆ ಅಂದು ನೆಕ್ಸ್ಟ್ ಏನು ಮಾಡ್ದ ಒಂದು ರಿವ್ಯೂ ಕೊಟ್ಟ. 1000 ರೂಪಾಯಿ ಕಂಪ್ಲೀಟ್ ಅದು 950 ರೂಪಾಯಿ ಆಗಿತ್ತು. ಮೇಲೆ ಇವು ಎಲ್ಲ ಗಳಿಸಿ ಒಂದು 1000 ರೂಪಾಯಿ ಮಾಡಿದ. ಹಳೆ ಮತ್ತೊಮ್ಮೆ ಲಿಂಕ್ ಕಳಿಸ್ತಾರೆ. 20 ಲಿಂಕ್ ಇರ್ತಾವೆ. 20 ಲಿಂಕ್ ಅದಾಗ 100 ಲಿಂಕ್ ಬರೀ ನೀವು ಈ ಪರ್ಚೇಸ್ ಮಾಡ್ರಿ ಅನ್ನೋದೇ ಬರ್ತಾವ. ನೀವು ಪರ್ಚೇಸ್ ಒಟ್ಟ ಮಾಡೇ ಇಲ್ಲ. ನಂಗೆ ರಿವ್ಯೂ ಕೂಡ ಅದ. ನಂಗೆ ಪರ್ಚೇಸ್ ಮಾಡೋದಿಲ್ಲ ಸದ್ಯಕ್ಕೆ. ರಿವ್ಯೂ ಕೊಡೋದನ್ನು ಹೆಂಗೆ ಪರ್ಚೇಸ್ ಬರ್ತಾವ. ಅದು ಆದ್ಮೇಲೆ ನೆಕ್ಸ್ಟ್ ಏನು ರಿವ್ಯೂ ಕೊಡೋದಿರ್ತ ಅದು 5 ಡೈರೆಕ್ಟ್ 20 ರೂಪಾಯಿ 50 ರೂಪಾಯಿ ಕಟ್ ಮಾಡ್ತಾರೆ ಅವರು. ಹಂಗೆ 5 ರೂಪಾಯಿ ತಗೊಂಡಿತ್ತು. 250 ರೂಪಾಯಿ ಇತ್ತು ಫಸ್ಟಿಗೆ. ನಾನು ಎಲ್ಲಿ ತಂದು ನಿಂದಿರ್ತದ 5 ರೂಪಾಯಿ. 5 ರೂಪಾಯಿ ಬಿ ಬಿಟ್ಟಿಲ್ಲ ಅವ್ರು ಬಲ್ಲಿ ಮಕ್ಕಳಲ್ಲಿ. 5 ರೂಪಾಯಿ ಹೇಗೆ ಮಾಡೋದ್ರೆ 5 ರೂಪಾಯಿ 2 ದಿನ ತೊಗೊಂಡು 2 ದಿನದಾಗ ಒಟ್ಟು 100 ರೂಪಾಯಿ ಮಾಡ್ಕೊಂಡು ಮತ್ತೆ 100 ರೂಪಾಯಿ ಅಷ್ಟೇ ಹಾಕೊಂಡು ಆಕಿಗೆ ಗೊತ್ತಾಯ್ತು. ಗೊತ್ತಾಕಿ ಸೀದಾ ಬ್ಲಾಕ್ ಆಗಿಬಿಟ್ಟಾಳ. ಸ್ಕ್ರೀನ್ ತಗೊಂಡು ಅದು ಅಷ್ಟೇ ಸ್ಕ್ರೀನ್ ತೋರಿಸೋದು ಅಷ್ಟೇ ಇಲ್ಲ. ಅದು ಬಿಟ್ಟಕ್ಕೆ 100 ಸಲಕ್ಕೆ ಹಿಂಗೆ ಬೇಕಪ್ಲಿ ನೀವು ಒಂದು ಪರಿಚಯ ಮಾಡ್ಕೋರಿ. ನೀವು ಪರಿಚಯ ಮಾಡಿದ್ರೆ ನಿಮ್ಗೆ ಪಾಯಿಂಟ್ಸ್ ನೀವು ಪರಿಚಯ ಮಾಡಿದ್ರೆ ಡೈರೆಕ್ಟ್ ಮತ್ತೆ ಹಳಿ ಬಿ ಪಾಯಿಂಟ್ಸ್ಗಳು ಮತ್ತೆ ಹೆಚ್ಚಿಗತ್ತ. ಈಗ ನೀವು ಎಲ್ಲಿ 5 ರೂಪಾಯಿ ಗಳಿಸುತ್ತೆ 5 ರೂಪಾಯಿ ರಿವ್ಯೂ ಒಂದು ರಿವ್ಯೂ 5 ರೂಪಾಯಿ ಗಳಿಸುತ್ತಿರಲ್ಲ. ನೀವು ಪರ್ಚೇಸ್ ಮಾಡಿದ್ರಂದ್ರೆ ಡೈರೆಕ್ಟ್ ಮತ್ತೆ 250 ರೂಪಾಯಿ ಬಂದು ಕೊಡ್ತದೆ ಅಂತ ಹೇಳಿದ್ರು. ಸೊ ಹೇಳ್ಬೇಕಂದ್ರೆ ಈ ವಾಟ್ಸಪ್ದಾಗ ಎಲ್ಲಿ ಬಿ ಬರ್ಲಿಕ್ಕೆ ನಿಮ್ಗೆ ರಿವ್ಯೂ ಬಂದ್ರೆ ನೀವು ರಿವ್ಯೂ ಕೊಟ್ಟರೆ ನಿಮ್ಗೆ ರೊಕ್ಕ ಬರ್ತಾವೆ ಹಿಂಗೆ ಅಂತಿರ್ತಾರಲ್ಲ. ನಾನು ನಿಮ್ಗೆ ಫ್ರಾಡ್ದ ಸಿಕ್ಕಿ ಬಿದ್ದಿರಪ್ಪ. ಈಗ ಒಬ್ಬರು ಕೇಳ್ಬೇಕು ನೀವು 2 ಲಕ್ಷ 5 ಲಕ್ಷ ಈಗ ಹೆಂಗೆ ಫಸ್ಟಿಗೆ ಆಸೆ 250 350 400 ಹೀಗೆ ರೊಕ್ಕ ಕೊಡ್ಬೋದು. ಈಗ 1000 ರೂಪಾಯಿ ತಗ ಕೊಟ್ರೆ ಇದು ಖರೆ ಮತ್ತೆ 1000 ರೂಪಾಯಿ ಹಚ್ಚಿದ್ರೆ ಮತ್ತೆ 1300 ರೂಪಾಯಿ ಬರ್ತಾವ. ಎಲ್ಲಿ ತಗೊಡ್ತಾವ 1300 ಒಂದು ಸಲ ತೊಗೊಂಡು ಬೆಳಕ. ಇನ್ನೊಂದು ಪರ್ಚೇಸ್ ಮಾಡಿದ್ರೆ 20,000 30,000 ಹಿಂಗೆ ಇರ್ತಾವ. ಹಂಗೆ ಪರ್ಚೇಸ್ ಮಾಡಿದಿರ್ತಾಡು. ಹಂಗೆ ಒಬ್ಬರು ಮಾಡ್ಕೊಂಡು ಹೋಗೋದು ಆಸೆ ಮನುಷ್ಯಾಗ. ಆಸೆ ಎಲ್ಲಕ್ಕಿಂತ ಹೆಚ್ಚಿಗೆ ಇರೋದೇ ಆಸೆ ಮನುಷ್ಯಾಗ. ಆ ಪರ್ಚೇಸ್ ಮಾಡ್ಕೊಂಡು ಹೋಗೋದು. ಒಬ್ಬರು 2 ಲಕ್ಷ 3 ಲಕ್ಷ ಹಾಕಿರ್ತಾರೆ. ಹಿಂಗೆ ನಾವು ಈಗ ಡೈರೆಕ್ಟ್ ಆಕಿ ನಾನು ಆಕಿ ಬೆಳಿ ಆಕಿ ಬೆಳಿ ರೊಕ್ಕ ತೊಗೊಂಡಿ ನಾನು ರೊಕ್ಕನೇ ಕಟ್ಟಿಲ್ಲ. ಆಕಿ ಏನು ಮಾಡಿದ್ರೆ ಡೈರೆಕ್ಟ್ ನಂಗೆ ಬ್ಲಾಕ್ ಮಾಡೋದು. ಹಂಗೆ ಬ್ಲಾಕ್ ಮಾಡೋದ್ರೆ ಸೀದಾ ಹೋಯ್ಕೊತ ಹೋಗೋದೆ ನೀವು. ಸೊ ಬಿ ಕೇರ್ಫುಲ್. ಇಂಥ ಫ್ರಾಡ್ ಅದು ನಡೀತಿರ್ತಾವ. ಅದ್ರದ್ದು ಯೂಸ್ಫುಲ್ ಮಾಡ್ಕೊರಿ ಹೊರತು ಯೂಸ್ಲೆಸ್ ಆಗಬೇಡ್ರಿ. ದಿನಕ್ಕೆ ಏನಿಲ್ಲ ಅಂದ್ರೆ 300-400 ವೆಬ್ಸೈಟ್ ಓಪನ್ ಆಗುತ್ತಾವೆ ಇಂಥ ಸ್ಕೀಮ್ಗಳು. ಸೊ ಆ ಸ್ಕೀಮ್ದಾಗ ನೀವು ಸಿಕ್ ಬೀಳ್ಬೋದು. ಅದಕ್ಕೆ ಈ ವಿಡಿಯೋ ಮಾಡೀನಿ. ನಿಮಗೆ ಹೆಲ್ಪ್ಫುಲ್ ಆಗಿರ್ಬೇಕು, ನನಗೆ ಹೆಲ್ಪ್ಫುಲ್ ಆಗಿದೆ, ನಿಮಗೆ ಹೆಲ್ಪ್ಫುಲ್ ಆಗಿರ್ಬೇಕು ಅಂತ ತಿಳ್ಕೊತೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೆ ಇಷ್ಟ ಆಗಿರುತ್ತೆ ಅನಿಸ್ತೀನಿ. ನಿಮ್ಗೆಲ್ಲರಿಗೆ ಚಂದ ತಿಳಿಸಿರ್ತೀನಿ ಅನಿಸ್ತದೆ. ನನಗೆ ಹೇಳಿದ ಪ್ರಕಾರ ನನಗಾಗಿ ಅನುಭವ ಪ್ರಕಾರ ನಾನು ನಿಮ್ಗೆ ಹೇಳೀನಿ. ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿರಿ. ನಾನು ನಿಮ್ಗೆ ಮತ್ತೆ ಹಿಂಗೆ ಒಂದು ಹೊಸ ಕಂಟೆಂಟ್ ಕೊಡ್ತೀನಿ. ಏನಿಲ್ಲ ಇವತ್ತೇ ಖರೆ ಹೇಳ್ಬೇಕಂದ್ರೆ ನಿಮಗೆ ಇವತ್ತು ಇದ್ರ ಬಗ್ಗೆ ಹೇಳೋದೇ ಇದ್ದಿಲ್ಲ ಮಕ್ಕಳೇ. ಇವತ್ತು ನಿಮ್ಗೆ ಇದ್ರ ಬಗ್ಗೆ ರಿವ್ಯೂ ಬಗ್ಗೆ ನಿಮ್ಗೆ ಏನೋ ಹೇಳೋದೇ ಇದ್ದಿಲ್ಲ. ಏನೋ 4 ದಿನ ಬಿಟ್ಟು ಒಂದು 4 ದಿನ ಬಿಟ್ಟು ಪ್ಲ್ಯಾನ್ ಮಾಡಿ ಅದ್ರ ಪೂರ್ತಿ ಡಿಟೇಲ್ ಆಗಿ ಇದು ಮಾಡಿ ನಿಮ್ಗೆ ಹೇಳ್ಬೇಕು. ಇದು ಮಾಡಿ ಅಂದ್ರೆ ಅದು ಏನಾರು ಮಾಡಿ ಹೇಳ್ಬೇಕಂದಿದೆ. ಸದ್ಯಕ್ಕೆ ನಾ ಇವತ್ತು ವಿಡಿಯೋ ಮಾಡೋ ಕಾರಣ ಏನಂದ್ರೆ ನಂಗೆ ಬೇರೆ ಕಡೆ ಹೋಗೋದಿತ್ತು. ಇವತ್ತು ನಿಮ್ಗೆ ಮ್ಯೂಸಿಯಂ ತೋರಿಸೋದಿತ್ತು. ದ ವರ್ಲ್ಡ್ ಫೇಮಸ್ ಕ್ರಿಕೆಟ್ ಮ್ಯೂಸಿಯಂ ತೋರಿಸೋದಿತ್ತು. ಮ್ಯೂಸಿಯಂದಾಗ ವಿರಾಟ್ ಕೊಹ್ಲಿ ಸರ್ದು, ಧೋನಿ, ಸಚಿನ್ ತೆಂಡೂಲ್ಕರ್ ಸರ್ ಇವ್ರದ್ದು ಎಲ್ಲರದ್ದು ಏನಂದ್ರೆ ಬ್ಯಾಟ್ಸ್ ಮತ್ತು ಅವ್ರದ್ದು ಜೆರ್ಸಿ ಇವೆಲ್ಲ ಏನೇನು ಅವ್ರು ಯೂಸ್ ಮಾಡಿರ್ತಾರಲ್ಲ ಅವ್ರ ಗ್ಲವ್ಸ್ ಇವೆಲ್ಲ ಅಲ್ಲೆಲ್ಲ ಸಂಗ್ರಹಾಲಯ ಅವೆಲ್ಲ ಅಂದ್ರೆ ಜಾಕ್ ಮಾಡಿ ಇಟ್ಟರಿ. ಅದೇ ತೋರಿಸ್ಬೇಕು. ನಿಮಗೆ ಪ್ಲ್ಯಾನ್ ಏನಿತ್ತು ಅಂದ್ರೆ ಮ್ಯೂಸಿಯಂ ತೋರಿಸೋದಿತ್ತು. ಬಟ್ ಯಾವುದೋ ಕಾರಣಕ್ಕಾಗಿ ಅದು ಕ್ಯಾನ್ಸಲ್ ಇತ್ತು. ನಾಳೆ ಇಲ್ಲ ನಾಡ್ದು 2 ದಿನದಾಗ ಅದು ಮತ್ತೆ ನಿಮ್ಗೆ ಹೇಳ್ತೀನಿ. ಖಂಡಿತ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಯ್ತು ಅಂತ ತಿಳ್ಕೊತೀನಿ ಅಷ್ಟೇ, ಮತ್ತೇನಿಲ್ಲ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ.
ಸಿಗ್ತೀನಿ ಮತ್ತೊಂದು ವಿಡಿಯೋದಾಗ ಇದೇ ಥರ. ಓಕೆ ಬಾಯ್, ಸಿ ಯು ಸೂನ್.